Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಅಂಡ್ ನಿಮ್ ಪರ್ಸನ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನು ಈ ವೀಕ್ಗೆ. ಓಕೆನಾ? ಅಂಡ್ ಯಾರೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ಥರ್ಡ್ ಪಾರ್ಟಿ ಅಂಡ್ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಈ ವೀಕಲ್ಲಿ ಅವರಿಬ್ಬರದ್ದು ಅಂತ. ಥರ್ಡ್ ಪಾರ್ಟಿ ಮತ್ತೆ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಯಾರಿಗೆಲ್ಲ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿದೆ ಅವರಿಗೆ ಈ ರೀಡಿಂಗ್ ಅನ್ವಯಿಸುತ್ತೆ. ಓಕೆನಾ? ಅದು ಈ ವೀಕ್ ಮಾತ್ರ. ರೆಸೊನೇಟ್ ಆದವ್ರು ಮಾತ್ರ ತಗೊಳ್ಳಿ, ಯಾರಿಗಾಗ್ಲಿಲ್ಲ ಬಿಟ್ಬಿಡಿ. ಇಲ್ಲಿ ನಿಮ್ ಪರ್ಸನ್ ಅಂಡ್ ಥರ್ಡ್ ಪಾರ್ಟಿ ಒಂದು ಫ್ಯಾಮಿಲಿ ಫೀಲಿಂಗ್ ಅಲ್ಲಿ ಜೊತೆಲಿದ್ದಾರೆ. ಓಕೆನಾ? ಇವ್ರಿಗೆ ಬಿಟ್ಟು ಅವ್ರಿಗೆ ಇರಕ್ಕಾಗ್ತಿಲ್ಲ, ಅವ್ರಿಗೆ ಇವ್ರನ್ನ ಬಿಟ್ಟು ಇರಕ್ಕಾಗ್ತಿಲ್ಲ. ಇಬ್ರು ಸ್ಟಕ್ ಆಗಿದ್ದಾರೆ ಈ ವೀಕ್ಗೆ. ಈ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಸ್ಟಕ್ ಆಗಿದ್ದಾರೆ ಅಂಡ್ ಇಬ್ರು ಒಬ್ರಿಗೊಬ್ರು ಜೆನ್ಯೂನ್ ಆಗಿದ್ದಾರೆ. ಅಂಡ್ ಇಬ್ರಿಗೂ ಈ ಪ್ರೀತಿ ಬೇಕು, ಬಟ್ ಇದನ್ನ ಪ್ರಪಂಚಕ್ಕೆ ತೋರ್ಸ್ಕೊಳಕ್ ಆಗೋದಿಲ್ಲ. ಬಿಕಾಸ್ ಇದು ಥರ್ಡ್ ಪಾರ್ಟಿ ಅಂಡ್ ನಿಮ್ ಪರ್ಸನ್ದು ಪ್ರೆಸೆಂಟ್ ಸಿಚುವೇಶನ್. ಅವ್ರಿಬ್ರಿಗೂ ಒಬ್ರನ್ ಬಿಟ್ಟು ಒಬ್ರು ಇರಕ್ಕಾಗೋದಿಲ್ಲ, ಇಬ್ರು ಸ್ಟಕ್ ಆಗಿದ್ದಾರೆ. ಅಂಡ್ ಅವ್ರಿಬ್ರಿಗೂ ಈ ಪ್ರೀತಿ ಅನ್ನೋದು ಬೇಕು, ಬಟ್ ತೋರ್ಸ್ಕೊಳಕ್ ಆಗ್ತಿಲ್ಲ. ಅಂಡ್ ಇಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಇದು ಯಾರಿಗ್ ಅನ್ವಯಿಸುತ್ತೆ ಅಂತಂದ್ರೆ, ನಿಮ್ ವ್ಯಕ್ತಿ ಮದ್ವೆ ಆಗಿದೆ ನಿಮ್ ಜೊತೆಲಿ, ಆದ್ರೂ ಬಿಟ್ಟು ಥರ್ಡ್ ಪಾರ್ಟಿ ಜೊತೆಲಿ ಇದಾರಲ್ಲ ಅಂತವ್ರಿಗೆ ಈ ರೀಡಿಂಗ್ ಅನ್ವಯಿಸ್ತಿದೆ. ಇಲ್ಲಿ ಇಬ್ರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಬಿಕಾಸ್ ಈ ಪ್ರೀತಿನ ಉಳಿಸ್ಕೋಬೇಕು, ಒಂದ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ. ಬಟ್ ಇಬ್ರಿಗೂ ಧೈರ್ಯ ಸಾಕಾಗ್ತಿಲ್ಲ ಇದು. ಬಿಕಾಸ್ ಇದು ಯಾರಿಗೂ ಗೊತ್ತಿಲ್ಲ, ಇದು ಇವ್ರಿಬ್ರು ಮಧ್ಯದಲ್ಲಿ ಅಷ್ಟೇ ಇದೆ ಅಂಡ್ ನಿಮಗ್ ಗೊತ್ತಿದೆ. ಅಂಡ್ ಇದು ಆಚೆ ಕಡೆ ಗೊತ್ತಾದ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ತಪ್ಪು ಇದು, ಬಟ್ ತಪ್ಪು ತಿಳ್ಕೊಳ್ತಾರೆ, ಇವ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಕದ್ದು ಮುಚ್ಚಿ ಏನಿದೆ, ಈ ಬಾಂಡಿಂಗ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಇವ್ರಿಬ್ರಿಗೂನು. ಅಂಡ್ ಇಬ್ರು ಒಬ್ರಿಗೊಬ್ರು ಜೆನ್ಯೂನ್ ಆಗಿದ್ದಾರೆ. ನಿಮ್ ವ್ಯಕ್ತಿ ನಿಮಗ್ ಜೆನ್ಯೂನ್ ಆಗಿದಾರೋ ಇಲ್ವೋ, ಬಟ್ ಇಲ್ಲಿ ಥರ್ಡ್ ಪಾರ್ಟಿಗಂತೂ ಜೆನ್ಯೂನ್ ಆಗಿದ್ದಾರೆ. ಅಂಡ್ ಇವ್ರಿಬ್ರಿಗೂ ಈ ಪ್ರೀತಿನ ತೋರ್ಸ್ಕೊಳಕ್ಕೆ ಧೈರ್ಯ ಸಾಕಾಗ್ತಿಲ್ಲ, ಇನ್ನರ್ ಸ್ಟ್ರೆಂತ್ ಅನ್ನೋದು ಇಬ್ರಿಗೂ ಇಲ್ಲ ಇಲ್ಲಿ. ಬಟ್ ಸ್ಟಿಲ್ ಒಬ್ರಿಗೊಬ್ರು ಸ್ಟಕ್ ಆಗಿದ್ದಾರೆ. ಇವ್ರನ್ ಬಿಟ್ಟು ಅವ್ರಿರಲ್ಲ, ಅವ್ರನ್ ಬಿಟ್ಟು ಇವ್ರು ಇರೋದಿಲ್ಲ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ತುಂಬಾ ಸ್ಟ್ರಾಂಗ್ ಆಗಿ ಸ್ಟಕ್ ಆಗಿದ್ದಾರೆ, ಒಬ್ರನ್ನೊಬ್ರು ಬಿಟ್ಟು ಕೊಡಕ್ಕೆ ರೆಡಿ ಇಲ್ಲ. ಈ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಇಬ್ರು ಈಕ್ವಲ್ ಆಗಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅಂಡ್ ಈಗ ಸಡನ್ ಆಗಿ ಈ ರಿಲೇಶನ್ಶಿಪ್ ಅನ್ನೋದು ಒಂದು ಸಡನ್ ಆಗಿ ಸ್ಟಾರ್ಟ್ ಆಗಿತ್ತು ಪಾಸ್ಟ್ ಅಲ್ಲಿ. ಓಕೆನಾ? ಅಂಡ್ ಇಲ್ಲಿ ಅಗೇನ್ ಫ್ಯಾಮಿಲಿ. ಇವರು ಹೇಗಿದ್ದಾರೆ ಇವ್ರು ಇಬ್ರು ಅಂತಂದ್ರೆ, ನಿಮ್ ವ್ಯಕ್ತಿಗೆ ಥರ್ಡ್ ಪಾರ್ಟಿನ ಕಂಡ್ರೆ ಭಯ, ಒಂದು ರೆಸ್ಪೆಕ್ಟ್ ಅನ್ನೋದು ಇಟ್ಕೊಂಡಿದ್ದಾರೆ. ಈವನ್ ಥರ್ಡ್ ಪಾರ್ಟಿಗೂ ನಿಮ್ ವ್ಯಕ್ತಿನ ಕಂಡ್ರೆ ಭಯ, ಒಂದು ರೆಸ್ಪೆಕ್ಟ್ ಈಕ್ವಲ್ ಆಗಿದೆ. ಇಬ್ರದ್ದು ಈಕ್ವಲ್ ಸಮವಾಗಿದ್ದಾರೆ. ಅಂಡ್ ಇಬ್ರು ಸ್ಟಕ್ ಆಗಿದ್ದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಇಬ್ರಿಗೂ ಬಿಟ್ಕೊಡಕ್ ಮನ್ಸಿಲ್ಲ, ಇಬ್ರು ಸ್ಟಕ್ ಆಗಿದ್ದಾರೆ. ಅಂಡ್ ಇಲ್ಲಿ ನಿಮ್ ಪರ್ಸನ್ಗೆ ಟೂ ಸಿಚುವೇಶನ್, ಒಂದು ನೀವು ಇದ್ದೀರಾ, ಇಲ್ಲಿ ಥರ್ಡ್ ಪಾರ್ಟಿನೂ ಇದ್ದಾರೆ. ಬಟ್ ಇಲ್ಲಿ ಈ ಎರಡು ಸಿಚುವೇಶನ್ ಅಲ್ಲೂ
ಯಾವ ಸೈಡ್ ಹೋಗ್ಬೇಕು ಅನ್ನೋ ಒಂದು ಗೊಂದಲ ಇದ್ರು ಅವ್ರು ಥರ್ಡ್ ಪಾರ್ಟಿ ಸೈಡ್ ಇದ್ದಾರೆ ಈಗ. ಅವರಿಗೆ ಈ ಪ್ರೀತಿ, ಈ ಥರ್ಡ್ ಪಾರ್ಟಿ ಜೊತೆ ಏನಿದೆ ಈ ಪ್ರೀತಿ, ಇದನ್ನ ಆದಷ್ಟು ಪಬ್ಲಿಕ್ ಮಾಡ್ಕೋಬೇಕು. ಈಗ ಹಸ್ಬೆಂಡ್ ಅಂಡ್ ವೈಫ್ ಹೇಗಿರ್ತಾರೆ ಆ ರೀತಿ ಇದನ್ನು ಸಹ ನಾನು ಪಬ್ಲಿಕ್ ಮಾಡ್ಕೊಬೇಕು ಅನ್ನೋ ರೀತಿ ಒಂದು ಥಾಟ್ ಇದೆ. ಆ ಥಾಟ್ಗೆ ಅದನ್ನ ವರ್ಕ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇವ್ರ ಹಸ್ಬೆಂಡ್ ಅಂಡ್ ವೈಫ್ ಮೇ ಬಿ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇರ್ಬೋದು, ಇವರಿಬ್ರು ಆಗ್ಬೋದು ನೆಕ್ಸ್ಟ್. ಸೊ ಓನ್ಲಿ ಇವ್ರಿಬ್ರು ಸ್ಟ್ರಕ್ ಆಗಿದ್ದಾರೆ, ಅಥವಾ ನಿಮ್ ವ್ಯಕ್ತಿನೇ ಇವ್ರಿಗೆ ಒಂದು ಪ್ರಾಮಿಸ್ ರೀತಿ ಏನಾದ್ರೂ ಹೇಳಿರ್ಬೋದು ನಾನ್ ಮದ್ವೆ ಆಗ್ತೀನಿ ಅಂತ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರ್ಗೆ ತುಂಬಾ ಚಿಕ್ಕ ಏಜ್ ಇದೆ, ಆಲ್ಮೋಸ್ಟ್ 21, 22 ಟು ನಿಯರ್ ಬೈ 27 ಒಳಗಡೆ ಇದ್ದಾರೆ ಅವರು. ಓಕೆನಾ? ಇಮ್ಮೆಚುರಿಟಿ ಆ ಅವರಿಗೆ ಒಂದು ಪ್ರೀತಿ ಅನ್ನೋದು ಸಿಕ್ಕಿದೆ, ಅವರು ಇವ್ರ ಜೊತೆ ಸ್ಟಕ್ ಆಗಿದ್ದಾರೆ. ನಿಮ್ ಪರ್ಸನ್ ಇವ್ರಿಗೆ ಸ್ಟಕ್ ಆಗಿದ್ದಾರೆ. ಅಂಡ್ ಇಲ್ಲಿ ಈ ಸಿಚುವೇಶನ್ ಅನ್ನೋದು ಒಂದು ಸಡನ್ ಆಗಿ, ಈವನ್ ನಿಮ್ ಪರ್ಸನ್ಗೂ ಗೊತ್ತಿರ್ಲಿಲ್ಲ, ಥರ್ಡ್ ಪಾರ್ಟಿಗೂ ಗೊತ್ತಿರ್ಲಿಲ್ಲ, ಇದು ಒಂದು ಬಾಂಡ್ ಬಿಲ್ಡ್ ಆಗಿದೆ. ಇಲ್ಲಿ ಇನ್ನು ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಸ್, ನಿಮ್ ಪರ್ಸನ್ ಟು ಸಿಚುವೇಶನ್ ನಲ್ಲಿ ಯಾರನ್ನ ಡಿಸೈಡ್ ಮಾಡ್ತಾರೆ ಅಂದ್ರೆ ಥರ್ಡ್ ಪಾರ್ಟಿನ ಒಪ್ಕೊಳ್ತಾರೆ, ಅವ್ರ ಕಡೆ ಇವ್ರು ಮೂವ್ ಆಗ್ತಾರೆ. ಬಿಕಾಸ್ ಇದು ಅವ್ರ ಪಾಸ್ಟ್ ಲೈಫ್ ಇಂದ ಬಂದಿರೋ ಪ್ರೀತಿ ಇದು, ಅಂಡ್ ಓದ್ ಜನ್ಮದಲ್ಲಿ ಸಹ ಇವರಿಬ್ರು ಜೊತೆಲಿ ಇದ್ರು ಅನ್ಸುತ್ತೆ. ಸೊ ಓನ್ಲಿ ಇಲ್ಲಿ ಕರ್ಮ ಕಾರ್ಡ್ ಬಂದಿದೆ. ಸೊ ಓನ್ಲಿ ಇಲ್ಲಿ ಸಡನ್ ಆಗಿ ಈ ಬಾಂಡ್ ಅನ್ನೋದು ಬೆಳೆದಿರೋದು ವಿತೌಟ್ ನೋಯಿಂಗ್ ಎನಿ ಕ್ಲೂ, ಇವರಿಬ್ರು ಜೊತೆಲಿರೋದು. ಓಕೆನಾ? ಇವರಿಗೂ ಒಂದು ರಿಯಲೈಸೇಷನ್ ಆಗ್ಲಿ, ಇಲ್ಲ ಈ ರೀತಿ ನಾವ್ ಇವ್ರ ಜೊತೆಲಿದ್ವಿ ಆರ್ ಎಲ್ಸ್ ಅವ್ರಿಬ್ರು ಫ್ರೆಂಡ್ಸ್ ಆಗ್ಲಿ, ಆ ರೀತಿ ಏನು ಅಲ್ಲ. ಬಟ್ ಇದು ಒಂದ್ ಸಡನ್ ಕನೆಕ್ಷನ್, ಒಂದ್ ಸಡನ್ ಆಗಿ ಬಾಂಡ್ ಬಿಲ್ಡ್ ಆಗಿರೋದು ಬಿಕಾಸ್ ಆಫ್ ಪಾಸ್ಟ್ ಲೈಫ್ ಇದು. ಅಂಡ್ ಇಲ್ಲಿ ಫ್ಯಾಮಿಲಿಗೆ ಭಯ ಪಡ್ತಿ, ಫ್ಯಾಮಿಲಿ ಅನ್ನೋ ಸಿನ್ಸ್ ಈ ಥರ್ಡ್ ಪಾರ್ಟಿಗೆ ನಿಮ್ ಪರ್ಸನ್ ಭಯ ಪಡ್ತಾ ಇದಾರೆ. ಈವನ್ ಥರ್ಡ್ ಪಾರ್ಟಿ ಆಲ್ಸೋ ನಿಮ್ ಪರ್ಸನ್ಗೆ ಭಯ ಪಡ್ತಾರೆ. ಅಂಡ್ ಇಲ್ಲಿ ಇವ್ರಿಬ್ರಿಗೂ ಒಂದು ಭಯ ಏನಿದೆ ಅಂತಂದ್ರೆ, ಸೊಸೈಟಿ ಏನ್ ಅನ್ಕೊಳ್ಳುತ್ತೆ ನಮ್ ಬಗ್ಗೆ, ಸೊಸೈಟಿ ನಮ್ಮನ್ನ ಏನ್ ಜಡ್ಜ್ ಮಾಡುತ್ತೆ ಅನ್ನೋದೊಂದು ಇಬ್ರಿಗೂ ಸ್ಟ್ರಾಂಗ್ ಆಗಿ ಒಂದು ಭಯ ಅನ್ನೋದಿದೆ. ಇನ್ ಬಿಟ್ವೀನ್ ಅದ್ರಲ್ಲಿ ಇವರು ಗ್ರೋತ್ ಮಾಡ್ಬೇಕು, ಏನೇ ಆದ್ರೂ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು, ಒಂದು ಕಮಿಟ್ಮೆಂಟ್, ಸ್ಟ್ರಾಂಗ್ ಬಾಂಡ್, ಸ್ಟ್ರಾಂಗ್ ಆಗಿ ಒಂದು ಕಮಿಟ್ಮೆಂಟ್ ಆಗ್ಬೇಕು ಅಂತ ಸಹ ವೆಯ್ಟ್ ಮಾಡ್ತಾ ಇದಾರೆ. ಇಲ್ಲಿ ನ್ಯೂ ಬಿಗಿನಿಂಗ್ ಏನು ಅಂತಂದ್ರೆ, ಈಗ ಇವರಿಬ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಆರ್ ಎಲ್ಸ್ ಈ ರೀತಿ ಜೊತೆಲಿದ್ದಾರೆ ಅಂತಂದ್ರೆ, ಇದನ್ನ ನೆಕ್ಸ್ಟ್ ಲೆವೆಲ್ ಒಂದು ಮ್ಯಾರೇಜ್ ಆಗಿ ಒಂದು ಕಮಿಟ್ ಆಗೋದು, ಈ ರೀತಿ ಏನಾದ್ರೂ ಮಾಡ್ಕೋಬೇಕು ಅಂತ ಇಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಇದು ಪಾಸ್ಟ್ ಲೈಫ್ ಕನೆಕ್ಷನ್. ಸೊ ಓನ್ಲಿ ಇಲ್ಲೂ ಅವ್ರು ಈ ರೀತಿ ಆಗಿರೋದು. ಈ ರೀಡಿಂಗ್ಗೆ ಏನ್ ಗೈಡೆನ್ಸ್ ಸಿಗುತ್ತೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ತಿಳಿಸ್ಕೊಡಿ, ಇಲ್ಲಿ ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಅಗೇನ್ ಕರ್ಮ ಕಾರ್ಡ್, ಬಿಕಾಸ್ ಇದು ಪಾಸ್ಟ್ ಲೈಫ್ ಮ್ಯಾನಿಫೆಸ್ಟೇಷನ್. ಎಸ್, ಅವರು ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಮ್ಯಾರೇಜ್ ಆಗ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ, ಬಿಕಾಸ್ ಇದು ಪಾಸ್ಟ್ ಲೈಫ್ ಕನೆಕ್ಷನ್. ಸೊ ಇಲ್ಲಿ ಬಂದು ಇವ್ರು ಮತ್ತೆ ಒಂದಾಗಿದ್ದಾರೆ ಇಲ್ಲಿ. ಅಂಡ್ ಇಲ್ಲಿ ಜಸ್ಟಿಸ್ ಮಾಡ್ಕೋಬೇಕು,
ಒಂದು ಕಮಿಟ್ಮೆಂಟ್ ಇಲ್ಲಿ, ಬಿಕಾಸ್ ಇಲ್ಲಿ ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ವೇಟ್ ಸಹ ಮಾಡ್ತಾ ಇದ್ದಾರೆ ಇಬ್ರು ಗ್ರೋತ್ ಮಾಡೋದಿಕ್ಕೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಇಬ್ರು ಅಂಡ್ ಇಲ್ಲಿ ಇದನ್ನ ಜಸ್ಟಿಸ್ ಮಾಡ್ಬೇಕು. ಇನ್ನು ಜಸ್ಟಿಸ್ ಆಗಿಲ್ಲ ಇವ್ರ ಕಮಿಟ್ಮೆಂಟ್, ಇವ್ರ ರಿಲೇಶನ್ಶಿಪ್ ಎಲ್ಲ ಇದನ್ನ ಜಸ್ಟಿಸ್ ಮಾಡ್ಬೇಕು, ಒಂದ್ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಗ್ರೋತ್ ಮಾಡ್ಬೇಕು ಅಂತ ಸಹ ವೇಟ್ ಮಾಡ್ತಾ ಇದ್ದಾರೆ. ಇಬ್ರು ಈಕ್ವಲ್ ಆಗಿದ್ದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಇದು ಥರ್ಡ್ ಪಾರ್ಟಿ ಆಗಿದ್ರು ನಿಮ್ ವ್ಯಕ್ತಿ ಅಷ್ಟೇ ಅವ್ರ ಭಾವನೆಗಳನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂಡ್ ಇವನ್ ಥರ್ಡ್ ಪಾರ್ಟಿ ಸಹ ನಿಮ್ ಪರ್ಸನ್ ಎಷ್ಟು ಇನ್ವೆಸ್ಟ್ ಮಾಡ್ತಿದಾರೋ ಅಷ್ಟೇ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಇವ್ರಿಬ್ರಲ್ಲಿ ಚೆನ್ನಾಗಿದೆ. ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂಡ್ ಬಾಂಡಿಂಗ್ ಚೆನ್ನಾಗಿದೆ. ಹ್ಯಾಪಿ ಆಗಿದ್ದಾರೆ ಅಂಡ್ ನಿಮ್ ಪರ್ಸನ್ಗೆ ನಿಮ್ ಬಗ್ಗೆನು ಭಯನೂ ಇದೆ ಅಂಡ್ ಟೆನ್ಷನ್ ಇದೆ, ಥಿಂಕಿಂಗ್ ಮತ್ತೆ ಯೋಚನೆ ಸಹ ಮಾಡ್ತಾ ಇದ್ದಾರೆ. ಬಿಕಾಸ್ ಸ್ವಲ್ಪ ಭಯ ಇದೆ, ಇವ್ರನ್ನ ಥರ್ಡ್ ಪಾರ್ಟಿನ ಮದ್ವೆ ಆದ್ರೆ ಈ ಸಿಚುವೇಶನ್ ಎಲ್ಲೆಲ್ಲಿಗೆ ಹೋಗುತ್ತೆ, ಏನೇನಾಗುತ್ತೆ. ಅವ್ರು ಆಕ್ಚುಲಿ ಸೊಸೈಟಿಗೆ ಭಯ ಪಡೋದಕ್ಕಿಂತ ಇಲ್ಲಿ ನಿಮ್ಗೇನೆ ಅವರು ಭಯ ಪಡ್ತಾ ಇರೋದು. ಬಿಕಾಸ್ ಇಲ್ಲಿ ನಿಮ್ಮಿಂದಾನೇ ಸೊಸೈಟಿಗೆ ಗೊತ್ತಾಗೋ ಹಾಗೆ ಆಗ್ಬಹುದು ನಾವೇನಾದ್ರೂ ಮದ್ವೆ ಆದ್ರೆ ಅನ್ನೋ ಒಂದು ಭಯ ಇದೆ ಇಲ್ಲಿ. ಬಿಕಾಸ್ ಅವ್ರು ನಿಮ್ಮನ್ನ ಮದ್ವೆ ಆಗಿದ್ದಾರೆ ಬಟ್ ಅಂದ್ರೂ ಅವರು ಥರ್ಡ್ ಪಾರ್ಟಿ ಜೊತೆಲಿ ಇದ್ದಾರೆ ಅಂತಂದಾಗ ಇಲ್ಲಿ ವ್ಯಾಲ್ಯೂ ಜಾಸ್ತಿ ನಿಮ್ಗೆ ಬರುತ್ತೆ, ಥರ್ಡ್ ಪಾರ್ಟಿಗಲ್ಲ. ಅದಕ್ಕೆ ಅಂಡ್ ಇಲ್ಲಿ ಗೈಡೆನ್ಸ್ ಬಂದು ನಿಮ್ ಲೈಫ್ಗೆ ನೀವು ಜಸ್ಟಿಸ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂವರ್ಸ್ ಯಾರಿದ್ದೀರಾ ನಿಮ್ ಲೈಫ್ಗೆ ನೀವು ಜಸ್ಟಿಸ್ ಮಾಡ್ಕೊಳ್ಳಿ, ನಿಮ್ ಲೈಫ್ ನ ನೀವು ಗ್ರೋತ್ ಮಾಡ್ಕೊಳ್ಳಿ. ಅಂಡ್ ನೀವು ಈಗ ಈ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದೀರಾ ವಿತ್ ಎಮೋಷನ್ಸ್, ವಿತ್ ಫೀಲಿಂಗ್ಸ್. ನನ್ ಪರ್ಸನ್ ಯಾವಾಗ ಬರ್ತಾರೆ, ಬಿಟ್ಟೋಗ್ಬಿಟ್ಟಿದ್ದಾರೆ. ಅಂಡ್ ಈವನ್ ಇಲ್ಲಿ ನೀವು ಸಹ ಇಲ್ಲಿ ನಿಮ್ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂತಿದ್ದೀರಾ. ಅಂಡ್ ಈವನ್ ನಿಮ್ದು ನಿಮ್ ಪರ್ಸನ್ ಸಹ ಇಲ್ಲಿ ಏನ್ ಈ ಲೈಫ್ ಅಲ್ಲಿ ಏನ್ ನಡೀತಿದೆ, ಪಾಸ್ಟ್ ಲೈಫ್ ಅಲ್ಲಿ ಸಹ ಇದೇ ತರ ನಡೆದಿದೆ. ಆ ಜಾಗದಲ್ಲಿ ಥರ್ಡ್ ಪಾರ್ಟಿ ಇದ್ರು ಅಂತ ಅನ್ಸುತ್ತೆ, ಇಲ್ಲಿ ರಿಪೀಟ್ ಆಗಿದೆ ಬಟ್ ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ. ಪಾಸ್ಟ್ ಲೈಫ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಆಗಿ ಎಂಟರ್ ಆಗಿದ್ರಿ, ಈ ಲೈಫ್ ಅಲ್ಲಿ ಅವ್ರು ಥರ್ಡ್ ಪಾರ್ಟಿ ಆಗಿ ಎಂಟರ್ ಆಗಿದ್ದಾರೆ. ಈವನ್ ಬೋತ್ ಇದು ಈ 3 ಜನದ್ದು ಅಷ್ಟೇ, ಇದು ಪಾಸ್ಟ್ ಲೈಫ್ ಕನೆಕ್ಷನ್ ನಿಮ್ 3 ಜನದ್ದು. ಓಕೆನಾ, ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಇಲ್ಲಿ ನಿಮ್ ಪರ್ಸನ್ ಬರ್ಬೇಕು, ಅವ್ರನ್ನ ಥರ್ಡ್ ಪಾರ್ಟಿನ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರಾ ಇಲ್ಲಿ. ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಏನಿದೆ ಅಂತಂದ್ರೆ ಜಸ್ಟ್ ನೀವು ನಿಮ್ ಲೈಫ್ ಕಡೆ ನೀವು ಫೋಕಸ್ ಮಾಡಿ, ನಿಮ್ ಲೈಫ್ ನ ನಿಮ್ ಕಂಟ್ರೋಲ್ ನೀವು ತಗೊಳ್ಳಿ ಅಂಡ್ ಥಾಟ್ಸ್ ಹೆಂಗ್ ಹೋಗುತ್ತೋ ಆ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿ ಸ್ಟ್ರಾಂಗ್ ಅಂಡ್ ನಿಮ್ ಲೈಫ್ಗೆ ನೀವು ಜಸ್ಟಿಸ್ ಮಾಡ್ಕೊಳ್ಳಿ. ಇದು ಆದಷ್ಟು ಬೇಗ ಸರಿನೂ ಹೋಗ್ಬಹುದು, ಆದಷ್ಟು ಬೇಗ ಸರಿನೂ ಹೋಗ್ಬಹುದು. ಈಗ ಥರ್ಡ್ ಪಾರ್ಟಿ ಅಂಡ್ ನಿಮ್ ಪರ್ಸನ್ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದಾರೋ, ಒಂದ್ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಹುದು. ಓಕೆನಾ, ಅಂದ್ರೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ ತಕ್ಷಣ ಯಾರು ಬೇರೆ ಆಗೋದಿಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ. ಬಿಕಾಸ್ ಇಲ್ಲಿ ನಿಮ್ ಪರ್ಸನಿಗೆ ಮಾತ್ರ ತುಂಬಾ ಭಯಾನೂ ಇದೆ ಅಂಡ್ ಅವರು ಸ್ವಲ್ಪ ಮೂಡ್ ಆಫ್ ಆಗಿರೋದು ನಿಜನೇ. ನೀವು ಇಷ್ಟೇ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ, ನಿಮ್ ಥಾಟ್ಸ್ ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನೀವ್ ಜಾಸ್ತಿ ಅವ್ರನ್ನ ನಿಮ್ ಥಾಟ್ಸ್ ಅಲ್ಲಿ ಅವ್ರನ್ನ ಚೇಸ್ ಮಾಡಿದಷ್ಟು ಆ ಪರ್ಸನ್ ಮುಂದೆ ಓಡ್ತಾನೆ ಇರ್ತಾರೆ. ನೀವ್ ಚೇಸ್ ಮಾಡ್ತಾನೆ ಇರ್ಬೇಕು. ನಿಮ್ ಕಡೆ ನೀವ್ ಯಾವಾಗ ನಿಮ್ ಲೈಫ್ ಅಂತೆಲ್ಲ ನೀವ್ ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ, ಆ ಪರ್ಸನ್ ನಿಮ್ಮನ್ನ ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಇದೊಂದು ಗೈಡೆನ್ಸ್ ಆಗಿ ತಗೊಳ್ಳಿ ಅಂಡ್ ನಿಮ್ಗೆ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇಷ್ಟೊಂದು ಈಸಿನಾ ಅಂತ. ಈ ಯೋಚನೆ ಎಲ್ಲ ಡಿಪ್ರೆಷನ್ ಮೂಡಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಕ್ಕಿಂತ ತುಂಬಾ ಈಸಿ ಒಂದು ವ್ಯಕ್ತಿನ ನಾವು ಪಡ್ಕೊಳ್ಳೋದು. ಬಿಕಾಸ್ ನಮ್ ಇಂಟ್ಯೂಷನ್ಸ್ ನಮ್ ಥಾಟ್ಸ್ ಕ್ಲಿಯರ್ ಆಗಿರ್ಬೇಕಷ್ಟೇ. ಅದ್ ಏನಿದ್ರು ನಮ್ ಫೋಕಸ್ ನಮ್ ಲೈಫ್ ನ ಕಂಟ್ರೋಲ್ ಮಾಡೋ ರೀತಿ ಇದ್ರೆ ಅದು ಖಂಡಿತ ಆಗುತ್ತೆ.
ಓಕೆ ಗೈಸ್, ಈ ರೀಡಿಂಗ್ಸ್ ಇಷ್ಟೇ ಇಲ್ಲಿಗೆ. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನನ್ನ ವಿಡಿಯೋಸ್ ಯಾರಿಗೆಲ್ಲ ರೆಸ್ಯುಮೇಟ್ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ಬಾಯ್.